ಸುಮಧುರವಾದ ಶಬ್ದಗಳಿಂದ ಹಿಡಿದು ಕರ್ಕಶ ಶಬ್ದದವರೆಗೆ ಎಲ್ಲ ರೀತಿಯ ಶಬ್ದಗಳನ್ನು ಕೇಳುತ್ತಾ ಬರುವ ನಮಗೆ ಹಲವು ಬಾರಿ ನಿಶ್ಶಬ್ದವೇ ಶಾಂತಿಯನ್ನು ನೀಡೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹೀಗಿರುವಾಗ ನಿರಂತರವಾಗಿ ಕೂಗುಟ್ಟುವ ಶಬ್ದಗಳು ನಮಗೆ ಕೇಳಿಸತೊಡಗಿದ್ರೆ ಏನಾಗತ್ತೆ? ಇತ್ತೀಚಿನ ದಿನಗಳಲ್ಲಿ ಹಲವರಿಗೆ ಈ ರೀತಿಯ ಸಮಸ್ಯೆ ಕಾಡತೊಡಗಿದೆ. ಇದನ್ನ ಆಯುರ್ವೇದ ಶಾಸ್ತ್ರದಲ್ಲಿ ಕರ್ಣನಾದ ಅಥವಾ ಕರ್ಣಸ್ವೇದ ಎಂದು ಕರೆಯಲಾಗುತ್ತೆ. ಹಾಗಾದರೆ ಕಿವಿಯಲ್ಲಿ ನಿರಂತರವಾಗಿ ಕೂಗುಟ್ಟುವ ಶಬ್ದಗಳು ಸಾಮಾನ್ಯನ ಅಥವಾ ಸಮಸ್ಯೆಯಾದರೆ ಅದಕ್ಕೆ ಪರಿಹಾರ ಏನು ಎನ್ನುವ ವಿಚಾರವನ್ನ ಇಂದು ನೋಡೋಣ. ಕಿವಿಯಲ್ಲಿ ಸದಾ ರಿಂಗಣಿಸುವ ಶಬ್ದ ಕೂಡ ಒಂದು ಸಮಸ್ಯೆ. ಮೊದಲಿಗೆ ಆಗಾಗ ಕಿವಿಗಳಲ್ಲಿ ಮಂದವಾದ ಶಬ್ದ ಕೇಳಿಬರುತ್ತೆ. ಸಮಯ ಕಳೆದಂತೆ ಶಬ್ದದ ಗಂಭೀರತೆ ಹೆಚ್ಚಾಗತ್ತೆ. ಸದಾ ರಿಂಗಣಿಸುವ ಈ ಶಬ್ದದಿಂದ ಮುಕ್ತಿ ಪಡೆಯಲು ಹಲವಾರು ಔಷಧಿಗಳನ್ನು ಮಾಡಿ ಸೋತು ಹೋಗಿರ್ತೀವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಇದೆಯಾ? ವೃದ್ಧಾಪ್ಯದಲ್ಲಿ ಹೆಚ್ಚಾಗಿ ಕಾಡುವ ಈ ಸಮಸ್ಯೆ ಇತ್ತೀಚೆಗೆ ಯುವಕರನ್ನ ಕೂಡ ಕಾಡತೊಡಗಿದೆ. ಕರ್ಣನಾದವು ಶುರುವಾಗಲು ಹಲವಾರು ಕಾರಣಗಳಿದ್ದು ಅದೇನು ಅಂತ ನೋಡೋಣ. ಅತಿಯಾದ ಮೊಬೈಲ್ ಬಳಕೆ, ಉಚ್ಚ ಧ್ವನಿಯಲ್ಲಿ ಹಾಡನ್ನ ಅಥವಾ ಭಾಷಣವನ್ನ ಕೇಳೋದು, ರಾತ್ರಿ ಜಾಗರಣೆ, ನಿದ್ರಾಹೀನತೆ, ಮದ್ಯಪಾನ, ಅತಿಯಾದ ಪ್ರಯಾಣ, ತಂಪು ಪಾನೀಯಗಳ ಸೇವನೆ, ಕೆಲವು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ, ಅತಿಯಾದ ಸಿಟ್ಟು, ಕಡು ಬಿಸಿಲಿನಲ್ಲಿ ವಿಹಾರವನ್ನ ಮಾಡಿದಾಗ ಕರ್ಣನಾದ ಎನ್ನುವ ಸಮಸ್ಯೆ ನಿಧಾನವಾಗಿ ನಮ್ಮನ್ನ ಪೀಡಿಸತೊಡಗತ್ತೆ. ಮೊದಲಿಗೆ ಈ ರೀತಿಯ ಆಹಾರ ಮತ್ತು ಜೀವನ ಕ್ರಮವನ್ನ ವರ್ಜಿಸಿದ್ರೆ ಕರ್ಣನಾದದ ಸಮಸ್ಯೆ ನಮ್ಮನ್ನ ಕಾಡೋದಿಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇಡೀ ಶರೀರಕ್ಕೆ ಶುದ್ಧವಾದ ಎಳ್ಳೆಣ್ಣೆಯನ್ನ ಹಚ್ಚಿ ಸ್ನಾನ ಮಾಡಿದ್ರೆ ರಿಂಗಣಿಸುವ ಶಬ್ದದ ಗಂಭೀರತೆ ಕಡಿಮೆಯಾಗತ್ತೆ. ದಿನನಿತ್ಯ ಮಲಗುವ ಮುನ್ನ 3 ರಿಂದ 5 ಹನಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ಕಿವಿಗಳಿಗೆ ಬಿಟ್ಟು ಹತ್ತಿಯಿಂದ ಕಿವಿಗಳನ್ನ ಮುಚ್ಚಿ ಮಲಗಿದ್ರೆ ಸಮಸ್ಯೆ ಪರಿಹಾರವಾಗತ್ತೆ. ದಿನನಿತ್ಯ ಯೋಗ ಮತ್ತು ಪ್ರಾಣಾಯಾಮಗಳನ್ನ ಮಾಡುವವರಲ್ಲಿ ಈ ಸಮಸ್ಯೆ ಕಾಡೋದಿಲ್ಲ. ಆಹಾರದಲ್ಲಿ ಶುಂಠಿಯನ್ನ ನಿತ್ಯ ಬಳಸೋದ್ರಿಂದ ರಿಂಗಣಿಸುವ ಶಬ್ದದ ಪ್ರಮಾಣ ಕಡಿಮೆಯಾಗತ್ತೆ. ನಿತ್ಯ ಖಾಲಿ ಹೊಟ್ಟೆಗೆ 8 ರಿಂದ 10 ಒಣದ್ರಾಕ್ಷಿಗಳನ್ನು ತಿಂದರೆ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಪೈನಾಪಲ್ ಮತ್ತು ವಾಟರ್ಮೆಲನ್ ಹಣ್ಣುಗಳನ್ನು ತಿನ್ನೋದ್ರಿಂದ ಕಿವಿಯಲ್ಲಿರುವ ನರಮಂಡಲಗಳ ಬಲವರ್ಧನೆಯಾಗಿ ರಿಂಗಣಿಸುವ ಶಬ್ದ ಕಡಿಮೆಯಾಗುತ್ತೆ. ಇನ್ನು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಯಿಂದ ಉಂಟಾದ ರಿಂಗಣಿಸುವ ಶಬ್ದವನ್ನು ನಿಯಂತ್ರಿಸಲು ನಿತ್ಯ ಬೆಣ್ಣೆಹಣ್ಣು ತಿನ್ನೋದು ಉತ್ತಮ. ಆಹಾರದಲ್ಲಿ ಬಳಸುವ ಹುಳಿ, ಉಪ್ಪು, ಸಕ್ಕರೆಯ ಪ್ರಮಾಣವನ್ನ ಕಡಿಮೆ ಮಾಡೋದ್ರಿಂದ ಈ ಸಮಸ್ಯೆ ಪರಿಹಾರವಾಗುತ್ತೆ. ಮೆಂತ್ಯ ಕಷಾಯವನ್ನ ಕುಡಿಯೋದ್ರಿಂದ ಕರ್ಣನಾದ ಪರಿಹಾರವಾಗುತ್ತೆ. ಜೀರ್ಣಿಸಲು ಕಠಿಣವಾದಂಥ ಆಹಾರಗಳಾದ ಮೈದಾ, ಎಣ್ಣೆಯಲ್ಲಿ ಕರಿದ ಆಹಾರ, ಮಾಂಸಾಹಾರವನ್ನ ವರ್ಜಿಸಬೇಕು. ಮಲಬದ್ಧತೆಯಿಂದ ಕರ್ಣನಾದವು ಹೆಚ್ಚಾಗಬಹುದು. ಹಾಗಾಗಿ ನಿತ್ಯ ಮಲವಿಸರ್ಜನೆಯಾಗೋದು ಉತ್ತಮ. ನಾರಿನಾಂಶಗಳಿಂದ ಕೂಡಿದ ಆಹಾರ ಮತ್ತು ಸರಿಯಾದ ಪ್ರಮಾಣದಲ್ಲಿ ನೀರಿನ ಸೇವನೆಯನ್ನ ಮಾಡಬೇಕು. ಕಿವಿಯೊಳಗೆ 3 ಹನಿ ತುಪ್ಪವನ್ನ ಹಾಕಿ ಅರಿಶಿನ ಕೊಂಬನ್ನ ಸುಟ್ಟು ಅದರಿಂದ ಬರುವ ಹೊಗೆಯನ್ನ ಕಿವಿಗಳಿಗೆ ಒಡ್ಡಿದ್ರೆ ರಿಂಗಣಿಸುವ ಶಬ್ದದ ತೀಕ್ಷ್ಣತೆ ಕಡಿಮೆಯಾಗತ್ತೆ. ಎಳ್ಳೆಣ್ಣೆಯಿಂದ ಕಿವಿಗಳಿಗೆ ಅಭ್ಯಂಜನ ಮಾಡಿ ಹರಳು ಗಿಡದ ಎಲೆಗಳನ್ನ ಬಾಣಲೆಯಲ್ಲಿ ಬಿಸಿ ಮಾಡಿ ಕಿವಿಯ ಸುತ್ತಲೂ ಶಾಖ ಕೊಟ್ಟಲ್ಲಿ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ.